ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಕಳೆದ 4-5 ವಿಡಿಯೋಗಳಲ್ಲಿ ಈ BLO ಅವರಿಗೆ SIR ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಪ್ ಅನ್ನ ನಾವು ಹ್ಯಾಂಡಲ್ ಮಾಡಬೇಕು ಅಥವಾ ಅದರಲ್ಲಿಯ ಮಾಡ್ಯೂಲ್ಸ್ ಗಳನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಯಾವ ರೀತಿ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋದ ಮೂಲಕ, ಸರಣಿ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಅದೇ ತರಹ ಇವತ್ತು ಕೂಡ ಒಂದು ವಿಶೇಷವಾದಂತಹ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡ್ತೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಖಚಿತಪಡಿಸಿಕೊಳ್ಳಿ. ಯಾಕಂದ್ರೆ ನಾವು ಮಾಡಿದ ವಿಡಿಯೋ ತಕ್ಷಣ ನಿಮಗೆ ದೊರಕಬೇಕು ಅಂದ್ರೆ ನೀವು ಆ ನೋಟಿಫಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಆಲ್ರೆಡಿ BLO ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಫಾರ್ಮ್ ಅನ್ನ ಕಲೆಕ್ಟ್ ಮಾಡಿ ಕೆಲವೊಂದನ್ನ ಅನ್ಕಲೆಕ್ಟೇಬಲ್ ಅಂತಲೂ ಕಳಿಸಿರಬಹುದು, ಕೆಲವೊಂದನ್ನ ಫುಲ್ ಫಿಲ್ ಫಾರ್ಮ್ ಮಾಡಿನೂ ಕಳಿಸಿರಬಹುದು. ಆದ್ರೆ AERO ಮತ್ತು ERO ಅದನ್ನ ಪರಿಶೀಲಿಸಿದಾಗ ಅವರಿಗೆ ಕೆಲವೊಂದು ಅದರಲ್ಲಿಯ ದೋಷಗಳು ಕಂಡು ಬಂದಾಗ ಆ ದೋಷಗಳ ಸಲುವಾಗಿ ಅದನ್ನ ಕ್ಲಾರಿಫಿಕೇಶನ್ ಸಲುವಾಗಿ ಅವ್ರು ಏನ್ ಮಾಡಬಹುದು ಅಂತಂದ್ರೆ ತಮ್ಮ ಲಾಗಿನ್ ಇಂದ ವಾಪಸ್ ಮತ್ತೆ BLO ಲಾಗಿನ್ಗೆ ಸೆಂಡ್ ಬ್ಯಾಕ್ ಮಾಡಿರ್ತಾರೆ. ಆ ಸೆಂಡ್ ಬ್ಯಾಕ್ ಮಾಡಿದಾಗ ಇಲ್ಲಿ BLO ಯಾವ ರೀತಿಯಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಈ ಹಿಂದೆ ನಾವು ಓಪನ್ ಮಾಡ್ಬೇಕಾದ್ರೆ BLO ಆಪ್ ಅನ್ನು ಓಪನ್ ಮಾಡ್ತೀವಿ, ಅದರಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಲಾಗಿನ್ ಮಾಡ್ಬೇಕಾದ್ರೆ OTP ಬರುತ್ತೆ, OTP ಅನ್ನು ಹಾಕಿ ಲಾಗಿನ್ ಮಾಡ್ತೀವಿ. ಆ BLO ಅವ್ರು ಯಾರು ಅನ್ನೋದ್ರ ಕುರಿತು ಅವರು ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಡಿವೈಸ್ ಅನ್ನು ಕಂಪ್ಯಾಟಿಬಿಲಿಟಿ ಚೆಕ್ ಮಾಡ್ತಾ ಇದೆ. ಆಮೇಲೆ SIR ಅಂತ ಬರುತ್ತೆ. SIR ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಆ ಕ್ಲಿಕ್ ಮಾಡಿದಾಗ ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜ್ ಆದ್ಮೇಲೆ ಇಲ್ಲಿ ಈ ಒಂದು ಪಾಪಪ್ ಮೆನ್ಯೂ ಓಪನ್ ಆಗುತ್ತೆ, ಮಾಡ್ಯೂಲ್ಸ್ ಓಪನ್ ಆಗ್ತವೆ. ಇದರಲ್ಲಿ ನಾನು ಆಲ್ರೆಡಿ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಆಗಿರ್ಬೋದು, ಎನ್ಯುಮರೇಷನ್ ಫಾರ್ಮ್ ತುಂಬೋದಾಗಿರ್ಬೋದು, ಎಪಿಕ್ ಮ್ಯಾಚ್ಡ್ ಆಗಿರ್ಬೋದು, ಆಮೇಲೆ ಆನ್ಲೈನ್ ಫಿಲ್ಡ್ ಮಾಡಿರುವಂಥದ್ದು ಎಲೆಕ್ಟರ್ಸ್ ಆಗಿರ್ಬೋದು, ಇವೆಲ್ಲ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಆಮೇಲೆ BLO BLA ಇದು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈಗ ಸೆಂಟ್ ಬ್ಯಾಕ್ ಬೈ ERO ಮತ್ತು AERO ಅವರು ವಾಪಸ್ ಕಳಿಸಿರುವಂತಹ ಫಾರ್ಮ್ ಅನ್ನ ನಾವು ಆಪ್ ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ನಾವು ಅಂದ್ರೆ, ಬೈ ಚಾನ್ಸ್ ನಿಮ್ಗೆ ಬಂದಿದೆಯೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಸೆಂಟ್ ಬ್ಯಾಕ್ ಬೈ AERO ಮತ್ತು ERO ಅನ್ನೋ ನೆಟ್ ಮೇಲೆ ಅಥವಾ ಈ ಒಂದು ಮಾಡ್ಯೂಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಎರಡು ರೀತಿಯ ಇಲ್ಲಿ ಪಾಪಪ್ ನಲ್ಲಿ ಎರಡು ರೀತಿಯ ಮಾಡ್ಯೂಲ್ಸ್ ಗಳು ಓಪನ್ ಆಗುತ್ತೆ. ಅದರಲ್ಲಿ ಒಂದು ಸೆಂಟ್ ಬ್ಯಾಕ್ ಬೈ AERO ಬಾರ್ ERO ಯಾವುದು ಅಂದ್ರೆ ಮಾರ್ಕ್ಡ್ ಆಸ್ ಎ ಅನ್ಕಲೆಕ್ಟೇಬಲ್. ನೀವೇನಾದ್ರೂ ಅನ್ಕಲೆಕ್ಟೇಬಲ್ ಅಂತ ಮಾರ್ಕ್ ಮಾಡಿ ಕಳಿಸಿದ್ರಿ ಅಂದ್ರೆ ಅದರಲ್ಲಿ ಅವ್ರಿಗೆ ಏನಾದ್ರೂ ದೋಷ ಕಂಡು ಬಂದಿದ್ದರೆ ಆ ಒಂದು ರಿವರ್ಸ್ ಎಲ್ಲಿ ಬಂದಿರುತ್ತೆ ಅಂದ್ರೆ ಈ ಒಂದು ಮಾಡ್ಯೂಲ್ ನಲ್ಲಿ ಬಂದಿರುತ್ತೆ. ಇನ್ನೊಂದು ಸೆಂಟ್ ಬ್ಯಾಕ್ ಬೈ AERO ಆಲ್ರೆಡಿ ಫಿಲ್ಡ್ ಫಾರ್ಮ್ಸ್, ಈಗಾಗಲೇ ನೀವು ತುಂಬಿ ಕಳಿಸಿರ್ತೀರಿ, ಅದರಲ್ಲಿ ಏನಾದ್ರೂ ದೋಷ ಅವರಿಗೆ ಕಂಡು ಬಂದ್ರೆ ಅವರು ಮತ್ತೆ ವಾಪಸ್ ಕಳಿಸಿರ್ತಾರೆ, ಅದು ಇಲ್ಲಿ ಬಂದಿರುತ್ತೆ. ಮೊದಲಿಗೆ ನೋಡೋಣ ಸೆಂಟ್ ಬ್ಯಾಕ್ ಬೈ ERO ಅನ್ನೋದನ್ನ ನೋಡಿದಾಗ ಅಂದ್ರೆ ಯಾವುದು ಮಾರ್ಕ್ ಆಸ್ ಎ ಅನ್ಕಲೆಕ್ಟೇಬಲ್. ಇಲ್ಲಿ ಬಂದಾಗ ಈ ರೀತಿ ಎರಡು ಆಪ್ಷನ್ಸ್ ಇರುವಂತಹ ಒಂದು ಇಲ್ಲಿ ನೋಡಬಹುದು. ಒಬ್ಬ ಮತದಾರ ಇದ್ದಾನೆ, ನೀವು ಇದನ್ನ ಸೆಂಡ್ ಬ್ಯಾಕ್ ಮಾಡಿ ಏನ್ ಮಾಡಿದ್ರಿ ಅಂದ್ರೆ ಮಾರ್ಕ್ ಆಸ್ ಎ ಅನ್ಕಲೆಕ್ಟೇಬಲ್ ಮಾಡಿದ್ರಿ. ಅದಕ್ಕೆ ಇಲ್ಲಿ ಮತ್ತೊಂದು ಸಾರಿ ನೀವು ಅದನ್ನ ಏನೋ ಮಿಸ್ಟೇಕ್ ಆಗಿದೆ ಅಂತ ನೋಡ್ಬೇಕಂದ್ರೆ ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ ನೋಡಬಹುದು, ಎಡಿಟ್ ಡೀಟೇಲ್ಸ್ ಅಂತಾನು ಕ್ಲಿಕ್ ಮಾಡಿ ನೋಡಬಹುದು. ಮೊದಲಿಗೆ ಫಿಲ್ ಫಾರ್ಮ್ ಅನ್ನುವಂಥದ್ದನ್ನ ನಾವು ಕ್ಲಿಕ್ ಮಾಡಿ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನೋಡ್ಕೊಂಡು, ಯಾವ ಕಾರಣಕ್ಕಾಗಿ ERO ಅಥವಾ AERO ಇದನ್ನ ವಾಪಸ್ ಕಳಿಸಿದ್ದಾರೆ ನೋಡ್ಕೊಂಡು ಅದನ್ನ ಕ್ಲಾರಿಫಿಕೇಶನ್ ಮಾಡಿ ಮತ್ತೆ ನಾವು ಏನ್ ಮಾಡಬಹುದು ಅಂದ್ರೆ ಅದನ್ನ ಸೆಂಡ್ ಮಾಡಬಹುದು. ಅಥವಾ ಎಡಿಟ್ ಡೀಟೇಲ್ಸ್, ಏನಾದ್ರೂ ಡೀಟೇಲ್ಸ್ ನಲ್ಲಿ ಸ್ವಲ್ಪ ದೋಷ ಕಂಡು ಬಂದಿದ್ದರೆ ಅದನ್ನು ನಾವು ಎಡಿಟ್ ಡೀಟೇಲ್ಸ್ ಅಂತಾನೂ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ನೋಡಬಹುದು ಡೀಟೇಲ್ಸ್ ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ, ನಾವು ಯಾಕೆ ಅದನ್ನ ಅನ್ಕಲೆಕ್ಟೇಬಲ್ ಮಾಡಿದ್ವಿ ಅಂದ್ರೆ ರೆಫ್ಯೂಸ್ ಟು ಸೈನ್ EF ಅಂತ ಇದೆ. ಇದು ಕರೆಕ್ಟ್ ಆಗಿದೆಯೋ ಇಲ್ಲೋ, ಸರಿಯಾಗಿ ನೀವು ಅದನ್ನ ನಾವು ಮಾಡಿದಿರೋ ಇಲ್ವೋ, ಅದರ ಮೇಲೆ BLO ಅವರು ರೆಫ್ಯೂಸ್ ಟು ಸೈನ್ ಅಂತ ಹಾಕಿ ಸೈನ್ ಮಾಡಬೇಕಾಗಿರ್ತದೆ. ಅದನ್ನ ನಾವು ಇಲ್ಲಿ ರೀಸನ್ ನಲ್ಲಿ ಕರೆಕ್ಟ್ ಆಗಿ ಹಾಕಬೇಕಾಗುತ್ತೆ. ಅದರಲ್ಲಿ ಇದೆಲ್ಲ ಹಾಕಿ ಆಮೇಲೆ ಆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕು. BLO ಸಹಿ ಮಾಡಿ ಅದನ್ನ ಮಾಡಿದಿರೋ ಇಲ್ವೋ ಅದನ್ನ ಚೆಕ್ ಮಾಡಿ ಆಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಫೈಲ್ ಅನ್ನ ಅಂದ್ರೆ ಆ ಸ್ಕ್ಯಾನ್ ಮಾಡಿರೋ ಫೈಲ್ ಅನ್ನ ಅಪ್ಲೋಡ್ ಮಾಡಿ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ, ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಇವರು ಸಹಿ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ನೀವು ಸಹಿಗಿನ್ ತಗೊಂಡಿದ್ರೆ ಅಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ಇದು ಮತ್ತೆ AERO ಲಾಗಿನ್ಗೆ ಹೋಗುತ್ತೆ. ಇನ್ನು ಅದೇ ರೀತಿ ಇನ್ನೊಂದು ಆಲ್ರೆಡಿ ಫಿಲ್ಡ್ ಫಾರ್ಮ್ಸ್ ಅದು ಕೂಡ ಏನಾದ್ರೂ ವಾಪಸ್ ಕಳಿಸಿದ್ದಾರೆ ಅದು ಆಗಿರ್ಬೋದು. ಕೆಲವೊಂದು ಸಾರಿ ಏನ್ ಮಾಡ್ಬೋದು ಅಂದ್ರೆ ಮತದಾರರ ಸೈನ್ ಇರ್ಲಿಕ್ಕಿಲ್ಲ ಫಾರ್ಮ್ ಮೇಲೆ, ನಾವು ಅದನ್ನ ಕರೆಕ್ಟ್ ಆಗಿ ತುಂಬಿ ಅದನ್ನ ಕನ್ಸಿಡರ್ ಮಾಡದೆ ಹಾಗೆ ಕಳಿಸ್ಬೋದು. ಅಥವಾ BLO ಸೈನ್ ಇಲ್ಲದೇನೂ ಕಳಿಸಿರ್ಬೋದು. ಅದನ್ನ ನಾವು ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಂಡು ಏನು ಮಿಸ್ಟೇಕ್ ಆಗಿದೆ, ಯಾಕೆ ಇದು ವಾಪಸ್ ಬಂದಿದೆ ಅನ್ನೋದನ್ನು ನೋಡಿ
ಕ್ಲಿಯರ್ ಮಾಡಬೇಕು. ಇಲ್ಲಿ ಮಾರ್ಕ್ ಆಸ್ ಎ ಅನ್ಕಲೆಕ್ಟೇಬಲ್ ಅಂತ ಬರುತ್ತೆ, ಅಪ್ಡೇಟ್ ಫಾರ್ಮ್ ಅಂತಾನು ಬರುತ್ತೆ. ನೀವು ಅದು ಅನ್ಕಲೆಕ್ಟೇಬಲ್ ಆಗಿ ಮಾಡಬೇಕಾಗಿತ್ತು, ಸರಿಯಾಗಿ ಇರಲಿಲ್ಲ ಅಂದ್ರೆ ಈ ಮಾರ್ಕ್ ಆಸ್ ಎ ಅನ್ಕಲೆಕ್ಟೇಬಲ್ ಅಂತ ಮಾರ್ಕ್ ಮಾಡುದು, ಅಥವಾ ಅದರಲ್ಲಿ ಏನಾದರೂ ಅಪ್ಡೇಟ್ ಮಾಡಬೇಕಾಗಿತ್ತು ಫಾರ್ಮ್ ಅಂದ್ರೆ ಅಪ್ಡೇಟ್ ಫಾರ್ಮ್ ಅನ್ನೋದನ್ನಾದ್ರೂ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಈ ರೀತಿ ಈ ಮಾರ್ಕ್ ಅನ್ಕಲೆಕ್ಟೇಬಲ್ ಆಗಿರ್ಬೋದು ಅಥವಾ ಅಪ್ಡೇಟ್ ಫಾರ್ಮ್ ಆಗಿರ್ಬೋದು, ಈ ಯಾವ್ದಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಸರಿಪಡಿಸಿ ಮತ್ತೊಂದು ಸಾರಿ ಎಲ್ಲ ಫಾರ್ಮ್ ಅನ್ನ ಕ್ಲಿಯರ್ ಆಗಿ ನೋಡಿ ಅವ್ರಿಗೆ ಏನು ಬಂದಿರುವಂತದನ್ನ ಇಲ್ಲಿ ಚೆಕ್ ಮಾಡಿಕೊಂಡು ಈ ಫೋಟೋ ಆಗಿರ್ಬೋದು, ಅವ್ರ ಫಾರ್ಮ್ ಆಗಿರ್ಬೋದು ಎಲ್ಲವೂ ಕರೆಕ್ಟ್ ಆಗಿ ಮಾಡಿ ಮತ್ತೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದಾಗ ಇದು ಮತ್ತೆ AERO ಮತ್ತು ERO ಲಾಗಿನ್ಗೆ ಹೋಗುತ್ತೆ. ಈ ತರಹ ವಾಪಸ್ ಬಂದಿರೋದನ್ನ ಮತ್ತೆ ನಾವು ಅದನ್ನ ಏನ್ ಮಾಡ್ಬೋದು ಅಂದ್ರೆ ಎಡಿಟ್ ಆರ್ ಅದನ್ನ ಕ್ಲಾರಿಫೈ ಮಾಡಿಕೊಂಡು ಅದನ್ನ ಮತ್ತೆ ವಾಪಸ್ ಕಳಿಸ್ಬೇಕು. ಹೀಗೆ ಮಾಡಿದಾಗ ಮತ್ತೆ ಅದು ಅವ್ರಿಗೆ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಸೆಂಟ್ ಬ್ಯಾಕ್ ಬೈ AERO ಮತ್ತು ERO ಲಾಗಿನ್ ನಲ್ಲಿ ನಾವು ERO ಮಾಡ್ಯೂಲ್ ನಲ್ಲಿ ಮಾಡಬೇಕಾಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಒತ್ತಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.